ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ 40 ಮಾರ್ಕ್ಸಿಗೆ ಇರುತ್ತೆ. ನಿಮಗೆ 40 ಮಾರ್ಕ್ಸ್ ರೈಟಿಂಗು, 10 ಮಾರ್ಕ್ಸ್ ಇಂಟರ್ನಲ್ಸು ಆ್ಯಂಡ್ ನಿಮಗೆ 10 ಮಾರ್ಕ್ಸಿಗೆ ಫಸ್ಟ್ 10 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೇಳ್ತಾರೆ. ಆಮೇಲೆ ಸೆಕ್ಷನ್ ಬಿ, ಸೆಕ್ಷನ್ ಸಿನಲ್ಲಿ ನೀವು ಬರೀಬೇಕಾಗುತ್ತೆ. ಇವಾಗ ಫಸ್ಟು ಮಾಡ್ಯೂಲ್ 1 ಇಂಟ್ರಡಕ್ಷನ್, ಯಾವುದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದು ಬಂದು ಸುಪ್ರೀಂ ಲಾ ಆಫ್ ಇಂಡಿಯಾ. ಅದು ನಮ್ಗೆ ಏನು ಹೇಳುತ್ತೆ ಅಂದರೆ ಹೇಗೆ ಒಂದು ಕಂಟ್ರಿ ರನ್ ಆಗಬೇಕು, ಮತ್ತು ಅಲ್ಲಿನ ಸಿಟಿಸನ್ನ ಹೇಗೆ ಟ್ರೀಟ್ ಮಾಡಬೇಕು, ಮತ್ತು ಗೌರ್ಮೆಂಟ್ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನು ನಮಗೆ ಇದರಿಂದ ಗೊತ್ತಾಗುತ್ತೆ. ಏನು, ಹೌ ದ ಕಂಟ್ರಿ ಶುಡ್ ರನ್, ಹೌ ಸಿಟಿಸನ್ ಶುಡ್ ಬಿ ಟ್ರೀಟೆಡ್ ಆ್ಯಂಡ್ ಹೌ ದ ಗೌರ್ಮೆಂಟ್ ಶುಡ್ ವರ್ಕ್. ಇದು ಮೇನ್ ಆಗಿ ಇನ್ಸ್ಪೈರ್ ಆಗಿದ್ದು ಯಾರಿಂದ ಅಂತ ಅಂದ್ರೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, BR ಅಂಬೇಡ್ಕರ್ ಮತ್ತು ತುಂಬ ಫ್ರೀಡಮ್ ಫೈಟರ್ಸಿಂದ. ಇವ್ರ ಮೇನ್ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲರಿಗೂ ನ್ಯಾಯವಾಗಿ ಟ್ರೀಟ್ ಮಾಡಬೇಕು, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ, ಎಲ್ಲರೂ ನ್ಯಾಯವಾಗಿ ಇರಬೇಕು ಮತ್ತು ಎಲ್ಲರಿಗೂ ಈಕ್ವಲ್ ಆಗಿ ರೆಸ್ಪೆಕ್ಟನ್ನು ಕೊಡಬೇಕು ಅಂತ ಇತ್ತು. ಅವ್ರ ಮೇನ್ ಕನಸು ಏನಾಗಿತ್ತು ಅಂದರೆ ಯಾವುದೇ ರೀತಿ ಕ್ಯಾಸ್ಟಿಸಮ್ ಇರಬಾರ್ದು, ಮತ್ತು ನೀನು ಆ ಜಾತಿ ಈ ಜಾತಿ, ನೀನು ಆ ಭಾಷೆ ಮಾತಾಡ್ತೀಯ, ನೀನು ಹುಡುಗ ನೀನು ಹುಡುಗಿ ಅನ್ನೋದಿರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಮು ಹಳೆ ಕಾಲದಲ್ಲಿ ಆಗ್ತಿತ್ತಲ್ವ. ಸೊ ಇವ್ರ ಮೇನ್ ಕನಸು ಏನಾಗಿತ್ತು ಅಂದರೆ ಈಗ ಜವಾಹರ್ಲಾಲ್ ನೆಹರು, ಅಂಬೇಡ್ಕರು, ಇನ್ನು ಮಹಾತ್ಮ ಗಾಂಧಿ, ತುಂಬ ಜನದ್ದೇನು ಕನಸಾಗಿತ್ತು ಅಂದರೆ ಎಲ್ಲರೂ ಮರ್ಯಾದೆಯಿಂದ ಬದುಕಬೇಕು, ಅಂದರೆ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಎಲ್ಲರಿಗೂ ಫ್ರೀಡಮ್ ಸಿಗಬೇಕು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅನ್ನೋದೇ ಅವ್ರ ಮೇನ್ ಉದ್ದೇಶ. ಈ ಕಾನ್ಸ್ಟಿಟ್ಯೂಷನ್ ಮೇನ್ ಉದ್ದೇಶನೇ ಅದು. ಆಮೇಲೆ ಏನಂದರೆ ಗೌರ್ಮೆಂಟು ಯಾವುದೇ ರೀತಿ ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಮತ್ತು ಎಲ್ಲ ಸಿಟಿಸನ್ಗೂ ಈಕ್ವಲ್ ಆಗಿ ಪ್ರೊಟೆಕ್ಷನ್ ಕೊಡಬೇಕು. ನೋಡು, ನೀನು ಬಡವ, ನಿನಗೆ ಪ್ರೊಟೆಕ್ಷನ್ ಕೊಡೋಲ್ಲ, ಶ್ರೀಮಂತರಿಗೆ ಹೋಗಿ ಕೊಡ್ತೀನಿ, ಆ ಥರ ಎಲ್ಲ ಹೇಳೋ ಹಾಗಿಲ್ಲ. ಮತ್ತು ಎಲ್ಲರಿಗೂ ಅವ್ರದ್ದೇ ಒಂದು ಬಿಲೀಫ್ ಅಂತ ಇರುತ್ತೆ. ನೀವು ಹೋಗಿ ಒಂದು ಕಲ್ಲನ್ನು ಪೂಜೆ ಮಾಡಿದ್ರೂ ನಿಮಗೆ ಯಾವ ಕ್ವಶನ್ ಮಾಡೋ ಹಾಗೆ ಇರಬಾರ್ದು. ಆಮೇಲೆ ಎಲ್ಲರಿಗೂ ಫ್ರೀಡಮ್ ಇದೆ. ಯಾಕೆ ಫ್ರೀಡಮ್ ಇದೆ ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಇವಾಗ ನೋಡಿ, ನಿಮ್ಗೇನೋ ಒಂದು ಇಷ್ಟ ಇರುತ್ತೆ, ನೀವು ತಿಂತೀರ, ಇಷ್ಟ ಇದ್ದ ಮಾತ್ರ ತಿನ್ನಬೇಕೇ ಹೊರತು ಫೋರ್ಸ್ಫುಲ್ಲಿನೋ ಇಲ್ಲ ಯಾರೋ ಏನೋ ಅಂತ ನೀವು ತಿನ್ನೋದಿರ್ಬೋದು, ಇಲ್ಲ ಓದೋದಿರ್ಬೋದು, ಒಂದು ಬಟ್ಟೆ ಹಾಕೊಳ್ಳೋದಿರ್ಬೋದು, ಅದು ನಿಮ್ಮ ಇಷ್ಟ, ಅದು ನೀವು ಹೆಂಗೆ ಬೇಕಾದರೂ ಇರ್ಬೋದು. ಆಮೇಲೆ ನಮ್ಮ ನೇಷನ್ ಯೂನಿಟಿ ಮತ್ತು ಡಿಗ್ನಿಟಿನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ನಾವು. ಅರ್ಥ ಆಗ್ತಿದೆ ಅಲ್ವಾ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂದರೆ? ಆಮೇಲೆ ಎಲ್ಲ ಈ ನಮ್ಮ ಇಂಡಿಯಾದಲ್ಲಿ ಇದ್ದವೆಲ್ಲ ಹೇಗಿರಬೇಕು ಅಂತಂದರೆ ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮಂದಿರ್ತಾರೆ ಇರಬೇಕು. ಆಮೇಲೆ ಗೌರ್ಮೆಂಟ್ ಬಂದು ಯಾವುದೇ ಒಂದು ರಿಲಿಜಿಯನ್ ಆಗಿರ್ಬೋದು, ಕ್ಯಾಸ್ಟನ್ನ ಫೇವರ್ ಮಾಡಬಾರ್ದು ಯಾವುದೇ ರೀತಿನೂ. ಅಷ್ಟು ಏನಂದರೆ ಮೇನಾಗಿ ಫ್ರೀಡಮ್ ಕೊಡಬೇಕು ಜನರಿಗೆ, ಯಾವುದಕ್ಕೆ ಮಾತಾಡೋದಕ್ಕಿರ್ಬೋದು, ಬದುಕೋದಕ್ಕಿರ್ಬೋದು, ಮತ್ತು ಅವ್ರಿಗೆ ಏನು ಬೇಕೋ ಹಂಗೆ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟು ಫ್ರೀಡಮ್ ಕೊಡಬೇಕು, ಮತ್ತು ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಆಮೇಲೆ ಈಕ್ವಾಲಿಟಿ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ನೀನು ಅಪ್ಪರ್ ಕ್ಲಾಸು, ನೀನು ಲೋವರ್ ಕ್ಲಾಸ್ ಅಂತೆಲ್ಲನೂ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂದರೆ? ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟು ನೇಚರ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸಲ್ಲಿ ಫಸ್ಟ್ ಪಾಯಿಂಟ್, ದೇ ಆರ್ ಬೇಸಿಕ್ ಫೌಂಡೇಶನ್ ಆಫ್ ದ ಕಂಟ್ರಿ. ಏನು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಅನ್ನೋದು ಬೇಸಿಕ್ ಫೌಂಡೇಶನ್ ಆಫ್ ಕಂಟ್ರಿ ಅಂತೆ. ಹೇಗಂತ ಹೇಳ್ತೀನಿ ನೋಡಿ. ವ್ಯಾಲ್ಯೂಸ್ ಅನ್ನೋದು ಇದೇನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಿದಾರೋ ಅದು ಬೇಸ್ ಆಗುತ್ತೆ ಯಾವುದಕ್ಕೆ, ನಮ್ಮ ಇಡೀ ಹೋಲ್ ಕಂಟ್ರಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಅನ್ನೋದು ಬೇಸಿಕ್ ಫೌಂಡೇಶನ್ ಆಫ್ ಕಂಟ್ರಿ ಅಂತ ಅಂದೆ. ಹೇಗೆ ಅಂದರೆ, ಇವಾಗ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅಂತ ಅಂದ್ಕೊಳ್ಳಿ. ಬಿಲ್ಡಿಂಗ್ನ ಕಟ್ಟಬೇಕಂದ್ರೆ ಏನು ಸ್ಟ್ರಾಂಗ್ ಆಗಿರಬೇಕು, ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕಲ್ವಾ? ಅದೇ ರೀತಿ ಇಂಡಿಯಾ ತುಂಬ ಚೆನ್ನಾಗಿ ಹೆಲ್ದಿಯಾಗಿರ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಾಗಿರುತ್ತೆ, ಕಂಪ್ಲೀಟ್ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಮಾರಲ್ ಪ್ಲಸ್ ಲೀಗಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಹೇಗೆ ಮಾರಲ್ ಆ್ಯಂಡ್ ಲೀಗಲ್ ಪ್ರಿನ್ಸಿಪಲ್ ಅಂದರೆ, ಇವಾಗ ಒಳ್ಳೆ ಐಡಿಯಾಸು ಏನಿರುತ್ತೋ ಅದು ಸ್ವಂತವಾಗಿ ಹೇಳೋದಂತ ಅಲ್ಲ, ಅದು ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದೆ. ಅಂದರೆ ಇವಾಗೇನು ನಾವು ಒಳ್ಳೇದಾಯ್ತಪ್ಪ ಅಂತ ಹೇಳ್ತಾ ಇದ್ದೀವೋ ಅದೆಲ್ಲ ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ಲಿ ಬರೆದು ಬಿಟ್ಟಿದೆಯಂತೆ. ಮತ್ತು ಅದೇ ರೀತಿ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಏನು ಲಾ ಕ್ರಿಯೇಟ್ ಆಗಿದೆಯೋ, ಲೀಗಲ್ ರೂಲ್ಸನ್ನ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದಾರೋ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಏನು ಮೇನಾಗಿ ಬರ್ದಿದ್ದಾರಪ್ಪ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಬರ್ದಿದ್ದಾರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು ದೆ ಗೈಡ್ ಆಲ್ ಗೌರ್ನಮೆಂಟ್ ಆ್ಯಕ್ಷನ್ಸ್. ಏನು, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ, ದೆ ಗೈಡ್ ಆಲ್ ಗವರ್ನಮೆಂಟ್ ಆ್ಯಕ್ಷನ್ಸ್. ಅವರು ಎಲ್ಲ ಗೌರ್ನಮೆಂಟ್ ಆ್ಯಕ್ಷನ್ಸಿಗೆ ಗೈಡ್ ಮಾಡ್ತಾರೆ. ಹೇಗೆ ಅಂದರೆ, ಇವಾಗ ನೋಡಿ, ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಅಂದಿದ ತಕ್ಷಣ ಅವನು ಯಾರ್ದೋ ಫುಲ್ಲು ಇನ್ಫ್ಲೂಯೆನ್ಸ್ ಅವ್ನ ಮಗನೋ ಇನ್ನೊಬ್ಬನೋ ಅಂತ ಹೇಳಿಬಿಟ್ಟು ಪೊಲೀಸವರು ಅವನ್ನ ಬಿಟ್ಟು ಕಳಿಸೋ ಹಾಗಿಲ್ಲ. ಮತ್ತು ಗವರ್ನಮೆಂಟು ಅಷ್ಟೇ ಫೇವರ್ ಮಾಡೋ ಹಾಗಿಲ್ಲ, ಅವನು ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ದೇ ಪ್ರೊಟೆಕ್ಟ್ ಪೀಪಲ್ಸ್ ಫ್ರಮ್ ಮಿಸ್ಯೂಸ್ ಆಫ್ ಪವರ್.
ಇವಾಗ ಯಾವುದೋ ಒಂದು ಪೊಲಿಟಿಷಿಯನೋ ಯಾವ ಒಬ್ಬ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವರು ಅವ್ರ ಪವರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಇನ್ ಕೇಸ್ ಆ ವ್ಯಕ್ತಿ ಮಿಸ್ಯೂಸ್ ಮಾಡ್ಕೊಂಡು ಅವನಿಗೂ ಸೇಮ್ ನಮಗೆ ನಾವೇನಾದರೂ ತಪ್ಪು ಮಾಡಿದ್ರೆ ಯಾವ ಥರ ಪನಿಷ್ಮೆಂಟ್ ಇರುತ್ತೋ ಆ ವ್ಯಕ್ತಿಗೂ ಸೇಮ್ ಪನಿಷ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಯೂನಿವರ್ಸಲ್ ಆ್ಯಂಡ್ ಅಪ್ಲೈ ಟು ಎವ್ರಿ ಒನ್. ಏನಂದರೆ ಇವಾಗ ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇದೆಯೋ ಅದು ಯೂನಿವರ್ಸಲ್ ಅಂತೆ ಮತ್ತು ಆ್ಯಂಡ್ ಅಪ್ಲೈಡ್ ಟು ಎವ್ರಿ ಒನ್ ಅಂತೆ. ಯಾವ ಥರ ಅಂದರೆ ಇವಾಗ ಒಂದು ವ್ಯಾಲ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ, ಏನೋ ಒಂದು ಕ್ರಿಯೇಟ್ ಮಾಡಿದ್ದಾರೆ ಆ್ಯಕ್ಟು, ಅದನ್ನು ಎಲ್ಲ ಮನುಷ್ಯ ಎವ್ರಿ ಪರ್ಸನ್, ಎವ್ರಿ ಕ್ಯಾಸ್ಟ್, ಎವ್ರಿ ರಿಲಿಜನ್ ಮತ್ತು ರಿಲಿಜಿಯನು, ನಾನು ಆ ಜಾಗದಲ್ಲಿದ್ದೀನಿ, ಈ ಜಾಗದಲ್ಲಿದ್ದೀನಿ, ನಂದು ಆ ಕ್ಯಾಸ್ಟು, ನನ್ನ ಅದು ಇದು ಅಂತೆಲ್ಲ ಹೇಳೋಂಗಿಲ್ಲ. ರೂಲ್ಸ್ ಆಫ್ ಲಾ ಏನು ಹೇಳುತ್ತೆ ಅಂದರೆ, ಲಾ ಬಂದ್ಬಿಟ್ಟು ಎಲ್ಲರಿಗೂ ಸೇಮು, ಬಡವನಿಗೂ ಅದೇ ಶ್ರೀಮಂತನಿಗೂ ಅದೇ ಸೇಮೇ ಫಾಲೋ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಲಾಂಗ್ ಲಾಸ್ಟಿಂಗ್ ಬಟ್ ಫ್ಲೆಕ್ಸಿಬಲ್ ಅಂತ ಇದೆ. ಏನಂದರೆ ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೈವಸಿ ಅನ್ನೋದು ತುಂಬ ಮುಖ್ಯ. ಪ್ರೈವಸಿ ಇಲ್ಲಾಂದ್ರೆ ಅವನೊಂದು ಡಿಗ್ನಿಟಿನೇ ಪ್ರಾಪರಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಕೋರ್ಟ್ ಏನು ಮಾಡುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೈವಸಿ ಇರಲೇಬೇಕು ಅಂತ ಒಂದು ರೂಲ್ಸ್ ಮಾಡುತ್ತೆ. ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್, ದೇ ಬ್ಯಾಲೆನ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ರೈಟ್ಸು ಮತ್ತು ಡ್ಯೂಟೀಸ್ನ ಬ್ಯಾಲೆನ್ಸ್ ಮಾಡುತ್ತಂತೆ. ನೋಡಿ, ದೇ ಬ್ಯಾಲೆನ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಇವಾಗ ನಿಮಗೆ ಒಂದು ರೈಟ್ಸ್ ಇದೆ, ಹಾಗೆ ಡ್ಯೂಟೀಸು ಇದೆ. ಈಗ ರೈಟ್ಸ್ ಇದೆ ಅಂದರೆ ಯಾವ ಥರ ಅಂದರೆ, ಇವಾಗ ನೀವು ಹೋಗ್ಬಿಟ್ಟು August 15th ಹೋಗ್ಬಿಟ್ಟು ಮಾತಾಡ್ತೀರ ಅಂದ್ಕೊಳ್ಳಿ, ಹೇಗೆ ಇದಾಯಿತು ಅಂತೆಲ್ಲ ಕಂಪ್ಲೀಟಾಗಿ ಹೇಳ್ತೀರ, ಅದು ನಿಮ್ಮ ರೈಟ್ಸು. ಡ್ಯೂಟೀಸ್ ಏನಂದರೆ, ನೀವು ನಮ್ಮ ದೇಶದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಹಾಗಿಲ್ಲ. ಇವಾಗೆಲ್ಲ ನೋಡಿರ್ತಾರೆ ಅನಿಸುತ್ತೆ, ಗಾಂಧಿ ಜಯಂತಿ ದಿನ ನೀವು ಮಹಾತ್ಮ ಗಾಂಧಿಗೆ ವಿಶ್ ಮಾಡೋ ಅಂಥದ್ದು ನಿಮ್ಮ ರೈಟ್ಸು. ಬಟ್ ಡ್ಯೂಟೀಸ್ ಏನಪ್ಪ ಅಂದರೆ, ಗಾಂಧೀಜಿ ಅವ್ರ ಫೋಟೋ ಹಾಕಿ ಹ್ಯಾಪಿ ಬರ್ಡೇ ಅಂತ ಹಾಕಬೇಕು. ಇವಾಗೆಲ್ಲ ನೀವು ನೋಡಿರ್ತೀರ ಅನಿಸುತ್ತೆ, ಗಾಂಧೀಜಿ ಅವ್ರ ಫೋಟೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಫುಲ್ಲು ಬ್ರೋಸ್ ಬರ್ತಡೇ ಅಂತ ಹಾಕೋದಿರ್ಬೋದು, ಫುಲ್ಲು ಅದು ಇದು ಬಿಯರ್ ಬಾಟ್ಲು ಅದು ಇದು ಹಾಕ್ಬಿಟ್ಟು ವಿಶ್ ಮಾಡ್ತಾರೆ ಗೊತ್ತಾ. ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ನಿಮ್ಮ ಡ್ಯೂಟಿ ಅದು ಏನಂದರೆ, ಮಹಾತ್ಮ ಗಾಂಧೀಜಿ ಅವ್ರನ್ನ ಮರದಿನ ಕಾಪಾಡಬೇಕು, ಅವ್ರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಫುಲ್ಲು ಯಾಕಂದರೆ ನಿನ್ನ ಬರ್ತಡೇ ಅಂತ ಹೇಳ್ಬಿಟ್ಟು ಸ್ಟೋರಿಗೆ ಹಾಕ್ತಾರೆ ಗಾಂಧೀಜಿ ಅವ್ರನ್ನ. ಓಕೆನಾ? ಸೊ ಏನಂದರೆ, ನಾವು ಬ್ಯಾಲೆನ್ಸ್ ಮಾಡಬೇಕು, ರೈಟ್ಸು ಮತ್ತು ಡ್ಯೂಟೀಸ್ ಎರಡೂ ನಾವು ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು, ದೇ ಪ್ರಮೋಟ್ ಯುನಿಟಿ ಆ್ಯಂಡ್ ಸೋಷಿಯಲ್ ಹಾರ್ಮೋನಿ. ಏನಪ್ಪ ಅಂದರೆ, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಲ್ವಾ, ಒಬ್ಬರಿಗೆ ಇನ್ನೊಂದು ಕ್ಯಾಸ್ಟಿಗಿರ್ಬೋದು, ಇಲ್ಲ ನೀನು ಮುಸ್ಲಿಮು ನೀನು ಹಿಂದೂ ಅಂತ ಜಗಳ ಆಡದೆ, ಯಾರೇ ಒಬ್ಬರು ಕಷ್ಟದಲ್ಲಿದ್ದಾಗ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕು. ಏನಾದರೂ ಜುಟ್ಟಿಟ್ಕೊಂಡು ಜಗಳ ಆಡ್ತಿದ್ದೆ ಹೋಗಿ ಬಿಡಿಸ್ಬೇಕು. ಅವ್ನು ಮುಸ್ಲಿಮ್, ಅವನು ಕ್ರಿಶ್ಚನ್, ಅವನು ಅಂತ ಸುಮ್ಮನೆ ಹಿಂದೂಸ್ ನೋಡ್ಕೊಂಡು ನಿಂತ್ಕೋಬಾರ್ದು. ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಎಲ್ಲರೂ ನಮ್ಮ ಮನೆಯೇ ಅಂತ ಹೇಳಿ ಅಕ್ಕಪಕ್ಕದವ್ರನ್ನೆಲ್ಲರಿಗೂ ಪ್ರೀತಿಸ್ಕೊಂಡು ಚೆನ್ನಾಗಿರಬೇಕು. ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ನೀನು ಕಪ್ಪಗಿದೆಯಾ, ನೀನು ಬೆಳ್ಳಕ್ಕಿದೆಯಾ ಅಂತೆಲ್ಲನೂ ಡಿಸ್ಕ್ರಿಮಿನೇಷನ್ ಹೇಗೆ ಮಾಡ್ತಾರೆ ಅಂದರೆ, ಒಬ್ಬರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಬಾರ್ದು. ನೀನು ದಪ್ಪ ಇದೆಯಾ, ಕಪ್ಪಗಿದೆಯಾ, ಹಿಂಗಿದೆಯಾ ಅಂತೆಲ್ಲ ಹೇಳಿ ಅವಮಾನ ಮಾಡಬಾರ್ದು. ಸೊ ಇವಾಗ ಇದಿಷ್ಟು ನೇಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇದೆಂತ ಗೊತ್ತಾ, ನೀವು ನಾನು ಏನು ಹೇಳಿದ್ನೋ ಅದನ್ನೇ ಬರಬೇಕು ಅಂತ ಇಲ್ಲ. ಜಸ್ಟು ಈಗ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸಲ್ಲಿ ನಾನು ನಿಮ್ಗೆ ಏನೇನು ಹೇಳಿದೆ ಅಂದರೆ, ಕೆಲವೊಂದು ರೂಲ್ಸನ್ನೆಲ್ಲ ನಾವು ಫಾಲೋ ಮಾಡಬೇಕು. ಸೊ ಏನಂದರೆ, ಕ್ಲೀನಾಗಿರಬೇಕು, ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು, ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಮತ್ತು ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಎಲ್ಲರಿಗೂ ಯೂನಿವರ್ಸಲ್ಗೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಅವರು ಇಷ್ಟ ಬಂದಂಗೆಲ್ಲ ನಮಗೆ ಈಗ ಯಾವ ಪೊಲೀಸವ್ರು ಬಂದ್ಬಿಟ್ಟು ನೀನು ರಸ್ತೆಯಲ್ಲಿ ತಿನ್ನಂಗಿಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಅದು ರೂಲ್ಸ್ ಅಲ್ಲ, ಏನು ರೂಲ್ಸ್ ಇದೆಯೋ ಅದನ್ನು ಮಾತ್ರ ಅವ್ರು ಹೇಳ್ತಿರೋದು. ಸೊ ನಾವು ಅದನ್ನು ಫಾಲೋ ಮಾಡಬೇಕು. ಮತ್ತು ಇದು ಬಂದು ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆಯೋ ಅದು ಬೇಸಿಕ್ ಫೌಂಡೇಶನ್ ಆಗಿದೆ ನಮ್ಮ ಇಂಡಿಯಾಗೆ. ನಮ್ಮ ಇಂಡಿಯಾ ಚೆನ್ನಾಗಿರಬೇಕು, ನಮ್ಮ ಇಂಡಿಯಾ ಅನ್ನೋ ಒಂದು ಬಿಲ್ಡಿಂಗ್ ಚೆನ್ನಾಗಿರಬೇಕು ಅಂದರೆ ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ ನಾವೆಲ್ಲ ಫಾಲೋ ಮಾಡಬೇಕು. ಅವರು ಕೂಡ ನಮ್ಮ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಬಗ್ಗೆ ಹೇಳಿದೆ, ನಾವು ಏನು ಮಾಡಬೇಕು, ಹಾಗೆ ನಮ್ಮ ಜವಾಬ್ದಾರಿಗಳೇನಿರುತ್ತೆ. ಏನಾದರೂ ಒಂದು ಮಾತಾಡುವಾಗ ಕರೆಕ್ಟಾಗಿ ಏನು ಬೇಕಾದರೂ ಮಾತಾಡ್ಬೋದು. ಅದೇ ನಮಗೊಂದು ಜವಾಬ್ದಾರಿ ಇರುತ್ತೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಸೊ ಅದನ್ನೊಂದು ನೋಡ್ಕೋಬೇಕು. ಇದಿಷ್ಟು ನಿಮಗೆ ನೇಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಸ್ಕೋಪ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇವಾಗ ಸ್ಕೋಪ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂದರೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ದೇ ಅಪ್ಲೈಡ್ ಟು ಗವರ್ನಮೆಂಟ್. ಏನು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸು ಅಪ್ಲೈಡ್ ಟು ಗವರ್ನಮೆಂಟ್ ಅಂತೆ. ಹೇಗಂದರೆ, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಗೈಡ್ ಹೌ ಗವರ್ನಮೆಂಟ್ ಶುಡ್ ಬಿಹೇವ್. ಅಂದರೆ ಗವರ್ನಮೆಂಟ್ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಲಾಸ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಡಿಸಿಷನ್ ತಗೋಬೇಕು ಅನ್ನೋದೆಲ್ಲನೂ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸಲ್ಲೇ ಇರುತ್ತಂತೆ. ಆಮೇಲೆ ಇವಾಗ ಗೌರ್ಮೆಂಟ್ ಬಂದ್ಬಿಟ್ಟು ಈಕ್ವಲ್ ಆಗಿರಬೇಕು, ಪ್ರಾಪರಾಗಿ ಜಸ್ಟಿಸ್ ಕೊಡಬೇಕು, ಮತ್ತು
ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು. ಇವಾಗ ಎಲ್ಲ ಸಿಟಿಸನ್ಗೂ ಮಾತಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಹಕ್ಕಿ ಇರುತ್ತಲ್ವ, ಅದಕ್ಕೆ ಅಲೋ ಮಾಡಬೇಕು. ಮತ್ತು ನ್ಯಾಯಬದ್ಧವಾಗಿರಬೇಕು. ಅವ್ನು ಏನು ಡಿಸಿಷನ್ ತೊಗೊಂಡು ನ್ಯಾಯಬದ್ಧವಾಗಿರಬೇಕು. ಯಾವುದೇ ರೀತಿ ಜಗಳ ಆಗಬಾರ್ದು. ಇದಿಷ್ಟನ್ನು ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ಯಾರ್ದು? ಗವರ್ನಮೆಂಟದು. ಹಾಗಂತ ಇವ್ರು ಸುಮ್ಮನೆ ಜುಟ್ಟಿಟ್ಕೊಂಡು ಜಗಳ ಆಡ್ಬಿಟ್ಟು ಗೌರ್ಮೆಂಟ್ ಮೇಲೆ ಹಾಕೋ ಹಾಗಿಲ್ಲ. ನೆಕ್ಸ್ಟ್ ಪಾಯಿಂಟು, ದೇ ಅಪ್ಲೈ ಟು ಸಿಟಿಸನ್ಸ್. ಏನು ದೇ ಅಪ್ಲೈ ಟು ಸಿಟಿಸನ್ಸ್ ಅಂದರೆ ಈ ವ್ಯಾಲ್ಯೂಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನು ಗೈಡ್ ಮಾಡುತ್ತೆ ಅಂದರೆ ನಾವು ಹೇಗೆ ಒಬ್ಬನ ಇನ್ನೊಬ್ಬರು ಟ್ರೀಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸಿಟಿಸನ್ಸ್ ಎಲ್ಲ ಅಂದರೆ ನಾವು ಹೇಗೆ ಇರಬೇಕು ಅಂತ ಅಂದರೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇನ್ನೊಬ್ಬರಿಗೆ ಇನ್ಸಲ್ಟ್ ಆಗೋ ಥರ ಮಾತಾಡಬಾರ್ದು. ಇಲ್ಲ ಅವ್ರ ಕ್ಯಾಸ್ಟಿಗಿರ್ಬೋದು, ಅವ್ರಿಗೆ ನೀನು ಆ ಜಾತಿ ಈ ಜಾತಿ ಅಂತ ಕ್ಯಾಸ್ಟಿಸಮ್ ಮಾಡೋದು, ಇನ್ಸಲ್ಟ್ ಮಾಡೋದಿರ್ಬೋದು. ಹೀಗೆಲ್ಲ ಹಾಗಂತ ಕನ್ನಡ ಗೊತ್ತಿಲ್ಲ ಅಂತ ಎಲ್ಲನೂ ಎಂಟರ್ಟೈನ್ ಮಾಡಬಾರ್ದು. ಸರಿಯಾಗಿ ಉಗಿಬೇಕು, ಓಕೆನಾ? ಅದೇ ಇಂಥದ್ದು ಇನ್ನೊಬ್ಬರಿಗೆ ಕೀಳಾಗಿ ಮಾತಾಡಬಾರ್ದು. ಹಾಗಂತ ಅವ್ರು ನಮ್ಮ ಬಗ್ಗೆ ಕೆಟ್ಟದ ಬೇರೆ ಥರ ಮಾತಾಡಿದಾಗ ನಾವು ಏನು ಆ್ಯಕ್ಷನ್ ತೊಗೋಬೇಕೋ ಆ ಆ್ಯಕ್ಷನ್ ತೊಗೊಳ್ಳೇಬೇಕು. ನೆಕ್ಸ್ಟ್ ಪಾಯಿಂಟ್, ದೇ ಅಪ್ಲೈ ಟು ಸೊಸೈಟಿ ಆ್ಯಂಡ್ ಕಮ್ಯುನಿಟೀಸ್. ಇಲ್ಲಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಏನು ಹೇಳುತ್ತೆ ಅಂತಂದರೆ ಗೌರ್ಮೆಂಟ್ ಯಾವುದೇ ರೀತಿ ಫೇವರ್ ಮಾಡೋ ಹಾಗಿಲ್ಲ, ಸೆಕ್ಯುಲರಿಸಮ್ ಮಾಡೋ ಹಾಗಿಲ್ಲ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ? ಜಗಳಗಳು ಜಾಸ್ತಿ ಆಗುತ್ತೆ. ಅಂದರೆ ಪರ್ಟಿಕ್ಯುಲರಾಗಿ ಒಂದು ಕ್ಯಾಸ್ಟನ್ನೇ ಜಾಸ್ತಿ ಎತ್ತಿ ಹಿಡಿಯೋದು ಆ ಥರದ್ದೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ದೇ ಅಪ್ಲೈ ಟು ಅಂದರೆ ಈ ಸ್ಕೋಪ್ಸ್ ಯಾವುದ್ಯಾವುದಕ್ಕೆ ಅಪ್ಲೈ ಆಗುತ್ತೆ? ಅಪ್ಲೈ ಟು ಲಾಸ್ ಆ್ಯಂಡ್ ಪಾಲಿಸೀಸ್. ಈ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಅನ್ನೋದು ಲಾ ಮತ್ತು ಪಾಲಿಸೀಸ್ಗೂ ಅಪ್ಲೈ ಆಗಿದೆ. ಅಂದರೆ ಇವಾಗ ಪ್ರತಿಯೊಂದು ಲಾ, ರೂಲ್ಸು, ರೆಗ್ಯುಲೇಷನು, ಪಾಲಿಸಿ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆಯೋ ಅದನ್ನೇ ಫಾಲೋ ಮಾಡಬೇಕು. ಇನ್ ಕೇಸ್ ನೀವೇನೋ ಒಂದು ಲಾನ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂನಲ್ಲಿ ಇರೋದನ್ನು ತೊಗೊಳ್ದೆ ನಿಮ್ಗೆ ಇಷ್ಟ ಬಂದಿದ್ದು ಹಾಕಿದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ತಕ್ಷಣ ಅದನ್ನು ಆ ಲಾನ ರಿಮೂವ್ ಮಾಡಿ ಎತ್ತೆಸಿರುತ್ತೆ. ಅರ್ಥ ಆಗ್ತಿದೆ? ಒಂದು ಪಾಲಿಸೀಸ್ ಇರ್ಬೋದು. ಈಗ ನೀವೇ ಏನೋ ಒಂದು ಪಾಲಿಸಿ ಕ್ರಿಯೇಟ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಮೈ ಲೈಫ್ ಮೈ ರೂಲ್ಸ್ ಅಂತ. ಅದು ನಿಮ್ಮ ಲೈಫಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ಅಪ್ಲಿಕೇಬಲ್ ಆಗೋಲ್ಲ. ಸೊ ಅವಾಗ ಏನು ಮಾಡುತ್ತೆ ಸುಪ್ರೀಂ ಕೋರ್ಟು? ಅದನ್ನು ಕ್ಯಾನ್ಸಲ್ ಮಾಡುತ್ತೆ, ನೀವೇನು ಪಾಲಿಸಿ ಮಾಡಿರ್ತೀರೋ ಅದನ್ನು ಅಂತ. ಮತ್ತು ಈ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಪಬ್ಲಿಕ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಏನು? ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಮತ್ತು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗೂ ಅಫೆಕ್ಟ್ ಆಗುತ್ತಂತೆ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್. ಹೇಗೆ ಅಂದರೆ ಈಗ ಸ್ಕೂಲ್ ಇರ್ಬೋದು, ಹಾಸ್ಪಿಟಲು, ಕಂಪ್ನೀಸು, ಆಫೀಸು, ಇಲ್ಲೆಲ್ಲ ಏನಂದರೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಫಾಲೋ ಮಾಡಬೇಕು. ಏನು ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತ ಅಂದರೆ ಕ್ಯಾಸ್ಟನ್ನು ನೋಡೋ ಹಾಗಿಲ್ಲ. ಈಗ ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಾಗ ನೀನು ಆ ಕ್ಯಾಸ್ಟು, ಈ ಕ್ಯಾಸ್ಟು, ನೀನು ಕಪ್ಪಗಿದೆಯಾ, ಮತ್ತು ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ನೀವು ಇನ್ನೇನು ಸಾಯ್ತಿದ್ದ ಅಂತ ಅಂದ್ಕೊಳ್ಳಿ, ಆವಾಗ ಅವನೇನಾದ್ರು ನೀನು ಯಾವ ಕ್ಯಾಸ್ಟು ಅಂದರೆ ಏನು ಮಾಡ್ತಾ ಹೇಳಿ ಸಾಯೋ ವ್ಯಕ್ತಿನೂ ಮಕ್ಕ ಕುಡಿತಾನೆ ಅಲ್ವಾ? ಈವನ್ ಕಂಪ್ನಿಲೂ ಅಷ್ಟೇ, ಅವ್ನು ಯಾವ ಥರ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೋಡಬೇಕೆ ಹೊರತು ಅವ್ನು ಯಾವ ಕ್ಯಾಸ್ಟು ಅಂತ ನೋಡೋ ಹಾಗಿಲ್ಲ. ಓಕೆನಾ? ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗೈಡ್ಸ್ ಕೋರ್ಟ್ಸ್ ಡ್ಯೂರಿಂಗ್ ಜಡ್ಜ್ಮೆಂಟ್. ಅವರು ಜಡ್ಜ್ಮೆಂಟ್ ಕೊಡುವಾಗ್ಲೂ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಫಾಲೋ ಮಾಡಲೇಬೇಕು. ಯಾಕಂತ ಅಂದರೆ ಇವಾಗ ಒಂದು ವ್ಯಕ್ತಿಗೆ ಅವನದೇ ಆದಂಥ ಒಂದು ಪ್ರೈವಸಿ ಇರುತ್ತೆ, ಡಿಗ್ನಿಟಿ, ಲಿಬರ್ಟಿ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ಏನು ಕೋರ್ಟ್ ಜಡ್ಜ್ಮೆಂಟ್ ಟೈಮಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ನಾವು ಗೈಡ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟು, ದೇ ಪ್ರೊಟೆಕ್ಟ್ ಮೈನಾರಿಟಿ ಗ್ರೂಪ್ಸ್. ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಏನು ಮಾಡುತ್ತೆ ಅಂದರೆ ಮೈನಾರಿಟಿ ಗ್ರೂಪನ್ನು ಪ್ರೊಟೆಕ್ಟ್ ಮಾಡುತ್ತಂತೆ. ಈಗ ಮೈನಾರಿಟಿ ಅಂತ ನಮ್ಮ ಇಂಡಿಯಾ ವೈಸಲ್ಲಿ ನೋಡೋ ಹಾಗಿದೆ, ಮೈನಾರಿಟಿ, ಮೆಜಾರಿಟಿ ಎಷ್ಟು ಯಾರು ಇದ್ದಾರೆ? ಜಾಸ್ತಿ ಹಿಂದೂ ಇದ್ದಾರೆ. ಮೈನಾರಿಟಿ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮ್ಸು ಇವರೆಲ್ಲ ಮೈನಾರಿಟಿ ಅಂಡರಲ್ಲಿ ಬರ್ತಾರೆ. ಹಿಂದೂ ಎಲ್ಲನೂ ಮೆಜಾರಿಟಿ ಅಂಡರಲ್ಲಿ ಬರ್ತಾರೆ. ಸೊ ಈ ಮೈನಾರಿಟಿ ಗ್ರೂಪ್ಸಿಗೆ ಏನು ಮಾಡುತ್ತೆ ಅಂದರೆ ಕೆಲವೊಂದು ರಿಸರ್ವೇಷನ್ನ ಕೊಡುತ್ತೆ. ಯಾವುದು? ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸು ರಿಸರ್ವೇಷನ್ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಗೈಡ್ಸ್ ಡೆವಲಪ್ಮೆಂಟ್ ಆ್ಯಂಡ್ ವೆಲ್ಫೇರ್. ಅಂದರೆ ಈ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಎಲ್ಲ ಏನು ಮಾಡುತ್ತೆ ಅಂದರೆ ಈಗ ಡೆವಲಪ್ ಆಗೋದಕ್ಕೆ ಏನು ಮಾಡುತ್ತೆ ಅಂತಂದರೆ ಈಗ ವೆಲ್ಫೇರ್ ಸ್ಕೀಮ್ಗಳು ತೊಗೊಬರುತ್ತೆ ಬಡವ್ರಿಗಂತ. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಲೋನ್ ಇರ್ಬೋದು, ಇಲ್ಲಾಂದರೆ ಹಾಸ್ಪಿಟಲಲ್ಲಿ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗುತ್ತೆ, ಮತ್ತು BPL ಕಾರ್ಡ್ ಇದ್ದರೆ ನಿಮಗೆ ಒಂದು 90% ಗಂಟೆ ಡಿಸ್ಕೌಂಟ್ ಸಿಗುತ್ತೆ, ಕೆಲವೊಂದು ಸತಿ ಫುಲ್ ಫ್ರೀ ಆಗಿರುತ್ತೆ. ಸೊ ಇಂಥದ್ದೆಲ್ಲನೂ ಏನು ಮಾಡುತ್ತೆ? ಗೈಡ್ ಮಾಡುತ್ತೆ, ನೀವು ಇದೇ ಥರ ಮಾಡಬೇಕು ಅಂತ. ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ, ಅದೇ ಥರ. ಫಸ್ಟ್ ಏನಂತ ಅಂದರೆ ಗೌರ್ಮೆಂಟ್ ಏನು ಮಾಡಬೇಕು? ಇದನ್ನು ಫಾಲೋ ಮಾಡಬೇಕು. ಮತ್ತು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಬಂದು ಎಲ್ಲ ಸಿಟಿಸನ್ಗೆ ಅಪ್ಲಿಕೇಬಲ್ ಆಗಿರುತ್ತೆ. ಆಮೇಲೆ ಯಾವ ಜಗಳ ಆಡ್ಕೋಬಾರ್ದು, ಎಲ್ಲ ನೆಮ್ಮದಿಯಾಗಿರಬೇಕು ಅಂತಲೇ ಈ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಬಂದಿರೋದು.
ಆಮೇಲೆ ಎಲ್ಲ ಲಾಸ್ ಮತ್ತು ಪಾಲಿಸೀಸು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಸುಪ್ರೀಂ ಕೋರ್ಟು ಅದೇನು ಹೊಸ ಲಾ ಮತ್ತು ನೀವು ಪಾಲಿಸೀಸ್ ಮಾಡಿರ್ತೀರಲ್ಲ ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ಮತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಫಾಲೋ ಮಾಡಬೇಕು. ಮತ್ತು ಕೋರ್ಟಲ್ಲಿ ಜಡ್ಜು ಕೂಡ ಜಡ್ಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಇದರಲ್ಲಿರೋ ವ್ಯಾಲ್ಯೂಸ್ನೇ ತೊಗೋಬೇಕು. ಮತ್ತು ಈ ವ್ಯಾಲ್ಯೂಸಲ್ಲಿ ಜಾಸ್ತಿ ಮೈನಾರಿಟಿ ಕೋಟಾ ಅವ್ರಿಗೆ. ಆಮೇಲೆ ಇದು ಹೆಲ್ಪ್ ಮಾಡುತ್ತೆ, ಯಾಕಂದರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಸ್ಕೋಪ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇವತ್ತು ನಾವು ಮೀನಿಂಗು, ನೇಚರು ಮತ್ತು ಸ್ಕೋಪ್ ನೋಡಿದ್ವಿ ಈ ವಿಡಿಯೋಲಿ. ನೆಕ್ಸ್ಟು ಪಾರ್ಟ್ 2 ವಿಡಿಯೋದಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.